ನೀವು ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ತಾಳ್ಮೆಯಿಂದ ನಿಮ್ಗೆಲ್ಲ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ಕಾರಣಕ್ಕೂ ನಾವು 5 ವರ್ಷ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನಮಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರನ ಗೊಂದಲಕ್ಕೆ ಈಡು ಮಾಡಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ ನಿಮ್ಮಲ್ಲಿ ಏನಾಗುತ್ತೋ ಅದು ನಮಗೆ ಸಂಬಂಧ ಇಲ್ಲ. ನಮಗೆ ಸಂಬಂಧ ಇಲ್ಲ. ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ. ಈಗ ನಿಮ್ಮೆಲ್ರಿಗೂ ಯಾರಿಗೂ ಇಲ್ಲಿ ಬೇಜಾರು ಮಾಡಬೇಕು ಅಂತ ಹೇಳಾಗ್ಲಿ, ಇದು ರಾಜಕೀಯದ ವೇದಿಕೆಯಾಗಿ ಉಪಯೋಗಿಸ್ಕೊಳಕ್ ನಾನು ಬಂದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಿದ್ದರಾಮಣ್ಣ ಅಂತ ಮುಖ್ಯಮಂತ್ರಿ ಜೊತೆ ನಾನು 5 ವರ್ಷ ಕೆಲಸ ಮಾಡಿರೋಂಥ ವ್ಯಕ್ತಿ. ಇದು ನಿಮ್ಗೆಲ್ಲ ಗೊತ್ತಿದೆ. ಅವ್ರ ಬಗ್ಗೆ ನಿಮ್ಗೆಷ್ಟು ಅಭಿಮಾನ ಇದೆಯೋ, ನಿಮ್ಗೆಷ್ಟು ಗೌರವ ಇದೆಯೋ, ಅದಕ್ಕಿಂತ ಹೆಚ್ಚಿಗೆ ನನಗಿರೋ ಇದು ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣನ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಯಾವತ್ತು ಇದೊಂದು ಜ್ಞಾಪಕ ಇಟ್ಕೊಳ್ಳಿ. 5 ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದಾಗ ಅವರು ನಮಗೆ ಕೊಟ್ಟಂತ ಪ್ರೋತ್ಸಾಹ ಬಹುಶಃ ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸುವಂತ ವ್ಯಕ್ತಿ ನಾನು. ನೀವು ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮುನಿರತ್ನ ಅವನು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದವು. ಕಾರಣಾಂತರಗಳಿಂದ ನಾವು ಪಕ್ಷ ಬಿಟ್ಟಿದ್ದೀವಿ, ಇನ್ನೊಂದು ಪಕ್ಷಕ್ಕೆ ಬಂದಿದ್ದೀವಿ. ಅದು ನಮ್ಮ ಕರ್ತವ್ಯ, ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನೇ ಅಂತಲ್ಲ ಹೇಳ್ತೀನಿ, ಇವತ್ತುವರೆಗೂ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂತ ಇದೀವಿ ಹೊರತು ಬೇರೆ ಯಾವ ವಿಷಯಕ್ಕೂ ನಾವು ನಮ್ಮ ಸಿದ್ದರಾಮಣ್ಣನ ಬಗ್ಗೆ ಮಾತಾಡುವಂಥ ಸಣ್ಣ ಕೆಲಸ ನಾನಂತೂ ಮಾಡಲ್ಲ. ಇದು ಗೊತ್ತಿರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ ಅಣ್ಣ. ನಮ್ಮ ಕ್ಷೇತ್ರಕ್ಕೆ ದಯವಿಟ್ಟು ಅಣ್ಣ ಮದಪ್ಪಣ ಒಂದು ನಿಮಿಷ ಈ ಕಡೆ ಬಣ್ಣ ಅಣ್ಣ. ಒಂದಷ್ಟು ಸ್ಕೂಲ್ಗಳೆಲ್ಲ ನಿಂತೋಗಿದೆ, ಬ್ರಿಡ್ಜ್ಗಳು ನಿಂತೋಗಿದೆ, ಫ್ಲೈಓವರ್ ನಿಂತೋಗಿದೆ, ಸ್ವಿಮ್ಮಿಂಗ್ ಪೂಲ್ಗಳು ನಿಂತಿದೆ, ಬಹಳಷ್ಟು ತೊಂದರೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿನ ತಾವು ಕರೆದು ಒಂದು ಸಭೆ ಮಾಡಿ ಇದಕ್ಕೆ ಚಾಲನೆ ಕೊಡೋದಕ್ಕೆ ತಾವು ಸಹಾಯ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಣ್ಣ. ಬೆಂಗಳೂರು ನಗರಕ್ಕೆ ಅಭಿವೃದ್ಧಿಗೆ ಮತ್ತೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಕರ್ನಾಟಕ.